ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ದೈವಿಕ ಮಾರ್ಗದ ಮತ್ತೊಂದು ಅದ್ಭುತವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ನೇಹಿತರೆ. ವೃಷಭ ರಾಶಿಯವರೇ, ಒಮ್ಮೆ ಶಾಂತವಾಗಿ ಕುಳಿತು ಯೋಚಿಸಿ. ನೀವು ಪ್ರತಿಯೊಬ್ಬರಿಗೂ ನಿಮಗಿರೋ ಎಲ್ಲವನ್ನೂ ಕೊಟ್ಟು ಸಹಾಯ ಮಾಡ್ತೀರಾ. ಅವರ ಕಣ್ಣೀರನ್ನ ಒರೆಸೋಕೆ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೀರಾ. ಆದರೆ ದಿನದ ಕೊನೆಗೆ ನೀವು ಮಾತ್ರ ಸಂಪೂರ್ಣ ಒಂಟಿಯಾಗಿ ನಿಮ್ಮನ್ನ ಯಾರೂ ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋ ಭೀಕರ ನೋವಲ್ಲಿ ಕುಳಿತಿರ್ತೀರಾ, ಹೌದಲ್ವಾ? ಈ ಜಗತ್ತಿನಲ್ಲಿ ವೃಷಭ ರಾಶಿ ಎಂದೇ ಕೇವಲ ಸೈಲೆಂಟ್ ಆಗಿರೋ ಒಂದು ಸಾಮಾನ್ಯ ವ್ಯಕ್ತಿತ್ವ ಅಲ್ಲ. ಅದರೊಳಗೆ ಇಡೀ ಮಹಾಸಾಗರವೆಷ್ಟು ಆಳವಾಗ ಯಾರಿಗೂ ಕಾಣದ ಭಾವನೆಗಳ ಪ್ರಪಂಚವೇ ಇದೆ. ಇವತ್ತು ನಾವು ಆ ನಿಗೂಢ ಪ್ರಪಂಚದ ರಹಸ್ಯವನ್ನ ಭೇದಿಸಲಿದ್ದೇವೆ. ವೃಷಭ ರಾಶಿಯವರು ಯಾಕೆ ಹಠಾತಿನೇ ಎಲ್ಲರ ಸಂಪರ್ಕ ಕಳ್ಕೊಂಡು ಕತ್ತಲ ಕೋಣೆಯಲ್ಲಿ ಏಕಾಂಗಿಯಾಗಿರೋಕೆ ಇಷ್ಟಪಡ್ತಾರೆ ಅಂತ ನೀವು ಯಾವತ್ತಾದ್ರೂ ಯೋಚಿಸಿದ್ದೀರಾ? ಸುತ್ತಮುತ್ತ ಇರೋರು ಇದನ್ನ ನೋಡಿ ಇವರಿಗೆ ತುಂಬಾ ಅಹಂಕಾರ ಅಥವಾ ನಾವೆಲ್ಲ ಅಂದ್ರೆ ದ್ವೇಷ ಅಂತ ಸುಲಭವಾಗಿ ಜಡ್ಜ್ ಮಾಡ್ತಾರೆ. ಆದರೆ ಒಂದು ವಿಷಯ ನಿಮಗೆ ಗೊತ್ತಾ? ಇಲ್ಲಿ ನಿಜವಾದ ಸತ್ಯಶಿ ಶುರುವಾಗತ್ತೆ. ಇದು ಕೇವಲ ಕೋಪ ಅಲ್ಲ, ಇದು ಅಹಂಕಾರವೂ ಅಲ್ಲ. ಇದು ಇಡೀ ಬ್ರಹ್ಮಾಂಡದ ಒಂದು ಭೀಕರವಾದ ಮತ್ತು ಅತ್ಯಂತ ಭಯಾನಕ ಸತ್ಯ. ಇನ್ನೊಂದು ಆಶ್ಚರ್ಯ ವಿಷಯ ಅಂದ್ರೆ ಇದೇ ಅವರ ಅತೀ ದೊಡ್ಡ ಸೂಪರ್ ಪವರ್ ಕೂಡ. ಹೌದು, ಬನ್ನಿ ಈ ಏಕಾಂತದ ಹಿಂದಿರೋ ಅಸಲಿ ಕಥೆಯನ್ನ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ಒಂದು ಮಹತ್ವದ ದೈವಿಕ ರಹಸ್ಯವನ್ನ ನೆನಪಿಟ್ಟುಕೊಳ್ಳಿ. ಇನ್ನು ಕೇವಲ 3 ದಿನಗಳಲ್ಲಿ ಅತ್ಯಂತ ಪ್ರಭಾವಶಾಲಿ ಅಮಾವಾಸ್ಯೆ ಬರಲಿದೆ. ಈ ಅಮಾವಾಸ್ಯೆಯ ನಂತರ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಪವಾಡ ನಡೆಯಲಿದೆ. ಹೌದು, ಒಬ್ಬ ದೈವಿಕ ಮಹಿಳೆಯ ರೂಪದಲ್ಲಿ ನಿಮಗೆ ಭವಿಷ್ಯದ ಅದೃಷ್ಟದ ಬಾಗಿಲು ತೆರೆಯಲಿದೆ. ಆ ಮಹಿಳೆಯಿಂದ ನಿಮ್ಮ ಇಡೀ ಭವಿಷ್ಯವೇ ಬದಲಾಗಲಿದ್ದು ಸಕಲ ಸೌಭಾಗ್ಯಗಳು ನಿಮ್ಮದಾಗಲಿವೆ. ವೃಷಭ ರಾಶಿಯವರ ಆಳವಾದ ಹೇಳಿಕೊಳ್ಳಲಾಗದ ನೋವನ್ನ ಅರ್ಥ ಮಾಡಿಕೊಳ್ಳೋದು ಇವತ್ತು ನಮಗೆ ಬಹಳ ಮುಖ್ಯ. ಅವರು ಸಮಾಜದಿಂದ ಹೀಗೆ ದಿಢೀರನೆ ದೂರ ಉಳಿಯೋದಕ್ಕೆ ಕಾರಣ ಅವರ ಹಠ ಅಥವಾ ಜಿಗುಪ್ಸೆ ಖಂಡಿತ ಅಲ್ಲ. ಇದು ಅವರ ಭಾವನಾತ್ಮಕ ಉಳಿವು, ಅಂದರೆ ಎಮೋಷನಲ್ ಸರ್ವೈವಲ್. ಪ್ರಪಂಚದ ಕಠೋರವಾದ ನಕಾರಾತ್ಮಕತೆಯಿಂದ, ಕೆಟ್ಟ ದೃಷ್ಟಿಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಬ್ರಹ್ಮಾಂಡವೇ ಅವರಿಗೆ ಕೊಟ್ಟಿರುವ ಒಂದು ಅದ್ಭುತವಾದ ರಕ್ಷಣಾ ಕವಚ ಇದು. ಈ ರಹಸ್ಯ ಗೊತ್ತಾದರೆ ನೀವೇ ಆಶ್ಚರ್ಯಪಡ್ತೀರಾ. ಇದ ಮೊದಲನೆಯ ಮತ್ತು ಅತಿ ಮುಖ್ಯವಾದ ಭಾಗ, ಭಾವನಾತ್ಮಕ ಸ್ಪಂಜ್ ಮತ್ತು ಒಂಟಿತನ. ಇದರ ಬಗ್ಗೆ ಆಳವಾಡಿ ತಿಳಿಕೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವೃಷಭ ರಾಶಿಯು ವಿಪರೀತ ಸಂವೇದನಾಶೀಲತೆ ಮತ್ತು ಅತೀವ ಆಧ್ಯಾತ್ಮಿಕತೆಯ ಸಂಕೇತವನ್ನ ಹೊಂದಿದೆ. ಅಂದರೆ ಇವರು ತಮ್ಮ ಸುತ್ತಮುತ್ತ ನಡೆಯೋ ಪ್ರತಿಯೊಂದು ಸಣ್ಣ ವಿಚಾರವನ್ನು, ವೈಬ್ರೇಷನ್ ಅನ್ನು ಬಹಳ ಆಳವಾಡಿ ಅನುಭವಿಸುತ್ತಾರೆ. ಪಕ್ಕದಲ್ಲಿ ಯಾರಾದರೂ ದುಃಖದಲ್ಲಿದ್ದರೆ ಆ ನೋವು ಇವರಿಗೆ ಅರಿವಿಲ್ಲದೆ ಇವರ ಮೇಲೆ ಪ್ರಭಾವ ಬೀರುತ್ತೆ. ಒಂದು ಒಣಗದ ಸ್ಪಂಜ್ ನೀರನ್ನ ಹೇಗೆ ಸಂಪೂರ್ಣವಾಗಿ ಹೀರಿಕೊಳ್ಳುತ್ತೋ ಹಾಗೆಯೇ ವೃಷಭ ರಾಶಿಯವರು ಇತರರ ನೆಗೆಟಿವ್ ಎನರ್ಜಿಯನ್ನ, ನೋವನ್ನ ಹೀರಿಕೊಳ್ತಾರೆ. ಇದೇ ಅವರ ದೊಡ್ಡ ಶಕ್ತಿ, ಜೊತೆಗೆ ಅಷ್ಟೇ ದೊಡ್ಡ ದೌರ್ಬಲ್ಯ ಕೂಡ. ಕೆಲವೊಮ್ಮೆ ಇವರು ತುಂಬಾ ಜನರ ಮಧ್ಯೆ ಇದ್ದಾಗ ಸುಮ್ನೆ ಕೂತಿದ್ರೂ ವಿಪರೀತ ದಣದಂತೆ ಫೀಲ್ ಮಾಡ್ತಾರೆ. ಯಾಕೆಂತ ಗೊತ್ತಾ? ಇದು ಕೇವಲ ಫಿಸಿಕಲ್ ಆಯಾಸ ಅಲ್ಲ, ಇದು ಅಕ್ಷರಶಃ ಎಮೋಷನಲ್ ಬರ್ನ್ಔಟ್, ಅಂದರೆ ಭಾವನಾತ್ಮಕ ಬಳಲಿಕೆ. ಜನರ ಮುಖ ನೋಡಿದ ತಕ್ಷಣ ಅವರು ಸುಳ್ಳು ಹೇಳ್ತಿದ್ದಾರಾ ಅಥವಾ ನಿಜ ಅಂತ ಪತ್ತೆ ಹಚ್ಚೋ ಅದ್ಭುತ ಶಕ್ತಿ ಇವರಲ್ಲಿದೆ. ಈ ನಿರಂತರ ಪ್ರಕ್ರಿಯೆಯೇ ಇವರ ಇತರರ ಎನರ್ಜಿಯನ್ನೇ ಸಂಪೂರ್ಣವಾಗಿ ಹೀರಿಬಿಡುತ್ತೆ. ಅದಕ್ಕೆ ಅವರು ಜನರಿಂದ ದೂರ ಹೋಗೋದು. ಇದು ದ್ವೇಷದಿಂದಲ್ಲ, ಬದಲಾಗಿ ತಮ್ಮನ್ನು ತಾವು ಈ ಎಮೋಷನಲ್ ಬರ್ನ್ಔಟ್ನಿಂದ ಕಾಪಾಡಿಕೊಳ್ಳಲು ಇರೋ ಒಂದೇ ದಾರಿ ಅನ್ನೋ ಕಾರಣಕ್ಕೆ. ಇವರ ಪ್ರತಿಯೊಂದು ಗುಣದ ಹಿಂದೆಯೂ ಬ್ರಹ್ಮಾಂಡದ ಒಂದು ದೊಡ್ಡ ಶಕ್ತಿ ಅಡಗಿದೆ. ಇವರ ಆಳವಾದ ಭಾವನೆಗಳು ಆ ವಿಶಿಷ್ಟ ತತ್ವದಿಂದ ಬಂದರೆ, ಎಲ್ಲರನ್ನೂ ಸುಲಭವಾಗಿ ನಂಬಿಬಿಡುವ ಆ ಮುಗ್ಧತೆ ಅವರ ಗ್ರಹಗಳ ಪ್ರಭಾವದಿಂದ ಬರುತ್ತೆ. ಸಮಾಜದಿಂದ ದೂರ ಸರಿಯೋದು ಕೇವಲ ಆತ್ಮರಕ್ಷಣೆಯ ತಂತ್ರ, ಆದರೆ ಭವಿಷ್ಯವನ್ನ ಮುಂಚೆಯೇ ಗ್ರಹಿಸುವ ಆ ಅದ್ಭುತ ಶಕ್ತಿ ಅವರ ಜಾತಕದ ಗುಪ್ತ ಸ್ಥಾನದಿಂದ ಬರುತ್ತೆ. ಈ ಎಲ್ಲ ನಿಗೂಢ ಅಂಶಗಳು ಒಟ್ಟಾಗಿ ಸೇರಿಯೇ ಕೃತಜ್ಞತೆಯಿಲ್ಲದ ಜನರಿಂದ ಸಂಪೂರ್ಣವಾಗಿ ದೂರ ಸರಿಯುವಂತೆ ಇವರ ಆತ್ಮವನ್ನೇ ಒತ್ತಾಯಿಸುತ್ತೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರಿಗೆ ಈ ಏಕಾಂತವೇ ದಾರಿದೀಪವಾಗುತ್ತೆ. ಮುಂದಿನ ಹಂತಕ್ಕೆ ಹೋಗೋಣ. ಇದು ಗುಪ್ತ ರಹಸ್ಯದ ಮನೆ. ಇಲ್ಲಿ ಜ್ಯೋತಿಷ್ಯದ ಅಸಲಿ ಲೆಕ್ಕಾಚಾರ ಶುರುವಾಗುತ್ತೆ.
ಜ್ಯೋತಿಷ್ಯ ಭವಿಷ್ಯದ ಲೆಕ್ಕಾಚಾರದಲ್ಲಿ ವೃಷಭ ರಾಶಿಯ ಕೆಲವು ಮನೆಗಳು ಭೌತಿಕ ಪ್ರಪಂಚಕ್ಕಿಂತ ಹೆಚ್ಚಾಗಿ ಆಧ್ಯಾತ್ಮಿಕ ಪ್ರಪಂಚದ ಕಡೆಗೆ ಬಹಳ ವೇಗವಾಗಿ ಸೆಳೆಯುತ್ತವೆ. ಆದರೆ ಇಲ್ಲಿ ಗಮನಿಸಬೇಕಾದ ಒಂದು ದೊಡ್ಡ ರಹಸ್ಯ ಇದೆ. ಇದೇ ಮನೆ ಗುಪ್ತ ಶತ್ರುಗಳ ಮನೆ ಕೂಡ. ಹಾಗಾಗಿಯೇ ಇವರು ಜನರ ಜೊತೆ ತುಂಬಾ ಬೆರೆದಾಗ ಬೇರೆಯವರ ನಕಾರಾತ್ಮಕ ಶಕ್ತಿಗಳು ಇವರನ್ನ ಸುಲಭವಾಗಿ ಆಕ್ರಮಿಸುತ್ತವೆ. ಹಾಗಾಗಿಯೇ ಇವರ ಆತ್ಮ ಸುರಕ್ಷತೆಗಾಗಿ ಪದೇ ಪದೇ ಏಕಾಂತಕ್ಕೆ ತಳ್ಳಲ್ಪಡುತ್ತವೆ. ನೆನಪಿಡಿ, ಈ ಕಷ್ಟದ ದಿನಗಳು ಮುಗಿಯುವ ಸಮಯ ಬಂದಿದೆ. ಯಾಕೆಂದರೆ ಕೇವಲ 3 ದಿನಗಳಲ್ಲಿ ಬರುವ ಅಮಾವಾಸ್ಯೆಯು ನಿಮ್ಮ ಎಲ್ಲಾ ನಕಾರಾತ್ಮಕತೆಯನ್ನ ಕೊನೆಗಾಣಿಸಲಿದೆ. ಈ ಅಮಾವಾಸ್ಯೆಯ ನಂತರ ಒಬ್ಬ ಅದೃಷ್ಟವಂತ ಮಹಿಳೆಯ ಪ್ರವೇಶ ನಿಮ್ಮ ಬದುಕಿನಲ್ಲಿ ಆಗಲಿದ್ದು, ಆಕೆಯ ಆಶೀರ್ವಾದ ಮತ್ತು ಬೆಂಬಲದಿಂದ ನಿಮ್ಮ ಭವಿಷ್ಯವು ಉಜ್ವಲವಾಗಲಿದೆ. ವೃಷಭ ರಾಶಿಯವರು ಕತ್ತಲ ಕೋಣೆಯಲ್ಲಿ ಕಿವಿಗೆ ಇಯರ್ಫೋನ್ ಹಾಕೊಂಡು ಒಂಟಿಯಾಗಿ ಕುಳಿತಿರುವುದನ್ನ ಯಾರಾದರೂ ಸೋಮಾರಿತನ ಅಥವಾ ಜವಾಬ್ದಾರಿಯಿಂದ ಓಡಿ ಹೋಗ್ತಿದ್ದಾರೆ ಅಂತ ಅಂದುಕೊಂಡ್ರೆ ಅದು 100ಕ್ಕೆ 100 ತಪ್ಪು. ಕತ್ತಲಲ್ಲಿ ಕುಳಿತೋದು ವಾಸ್ತವದಿಂದ ಓಡಿ ಹೋಗೋದಲ್ಲ, ಬದಲಾಗಿ ಆ ಕತ್ತಲಲ್ಲಿ, ಆ ಆಳವಾದ ಮೌನದಲ್ಲಿ ಅವರ ಆತ್ಮ ಕಳೆದುಕೊಂಡ ಶಕ್ತಿಯನ್ನ ಮತ್ತೆ ಮರಳಿ ಪಡೆಯುವ ಒಂದು ದೈವಿಕ ತಪಸ್ಸು ಅದು. ಆ ಏಕಾಂತದ ಸಮಯದಲ್ಲಿಯೇ ಅವರು ಸಂಪೂರ್ಣವಾಗಿ ಹೊಸ ಮನುಷ್ಯರಾಗಿ ಸೃಷ್ಟಿಯಾಗ್ತಾರೆ. ಈಗ ಒಂದು ಕಠೋರವಾದ ಸತ್ಯದ ಬಗ್ಗೆ ಮಾತನಾಡೋಣ. ಹಿತಶತ್ರುಗಳು ಮತ್ತು ಶನಿಯ ಪರೀಕ್ಷೆ. ವೃಷಭ ರಾಶಿಯವರ ಜೀವನದಲ್ಲಿ ಪದೇ ಪದೇ ನಡೆಯುವ ಒಂದು ಘಟನೆಯನ್ನ ನೀವು ನೋಡಿರಬಹುದು. ಇವರು ಯಾರಿಗೋ ಒಬ್ರಿಗೆ ತಮ್ಮ ಎಲ್ಲ ರಹಸ್ಯಗಳನ್ನ ಹೇಳಿ ಆರ್ಥಿಕವಾಗಿ, ಮಾನಸಿಕವಾಗಿ ತಮ್ಮ ಕೈಲಾದಷ್ಟು ಅಲ್ಲ ತಮ್ಮ ಮಿತಿಮೀರಿದ ಸಹಾಯ ಮಾಡ್ತಾರೆ. ಆದ್ರೆ ಕೊನೆಯಲ್ಲಿ ಆ ವ್ಯಕ್ತಿ ಇವರ ಈ ಒಳ್ಳೆತನವನ್ನೇ ದೌರ್ಬಲ್ಯ ಅಂತ ಅಂದ್ಕೊಂಡು ಮೋಸ ಮಾಡ್ತಾನೆ. ವೃಷಭ ರಾಶಿಯವರ ಅತೀ ದೊಡ್ಡ ಸಮಸ್ಯೆ ಅಂದ್ರೆ ಅವರಿಗೆ ಮುಖಕ್ಕೆ ಹೊಡೆದ ಹಾಗೆ ಇಲ್ಲ ಅಂತ ಹೇಳೋಕೆ ಬರೋದಿಲ್ಲ. ಆದ್ರೆ ಒಮ್ಮೆ ತಮಗೆ ಮೋಸ ಆಗಿದೆ, ದ್ರೋಹ ಆಗಿದೆ ಅಂತ ಗೊತ್ತಾದ ತಕ್ಷಣ ಇವರು ಜಗಳ ಆಡೋಕೆ ಹೋಗಲ್ಲ. ಬದಲಾಗಿ ಆ ಸಂಬಂಧಗಳನ್ನ ನಿರ್ದಾಕ್ಷಿಣ್ಯವಾಗಿ ಕತ್ತರಿಸಿ ಸಂಪೂರ್ಣ ಮೌನಕ್ಕೆ ಶರಣಾಗ್ತಾರೆ. ಇದೇ ನೋಡಿ ಶುದ್ಧ ಸ್ನೇಹಕ್ಕೂ ಮತ್ತು ನಂಬಿಕೆ ದ್ರೋಹದ ಕರಾಳ ವಾಸ್ತವಕ್ಕೂ ಇರೋ ವ್ಯತ್ಯಾಸ. ಪ್ರಸ್ತುತ ವೃಷಭ ರಾಶಿಯವರು ಅನುಭವಿಸುತ್ತಿರುವ ಈ ವಿಪರೀತ ಒಂಟಿತನ, ನಿದ್ರಾಹೀನತೆ ಮತ್ತು ಮಾನಸಿಕ ಒತ್ತಡಕ್ಕೆ ಕೇವಲ ಅವರ ಸ್ವಭಾವ ಮಾತ್ರ ಕಾರಣ ಅಲ್ಲ. ಇಲ್ಲಿ ಗ್ರಹಗಳ ಪ್ರಭಾವ ತುಂಬಾ ದೊಡ್ಡದಿದೆ. ಹೌದು, ಶನಿದೇವನ ಅತ್ಯಂತ ಕಠಿಣ ಹಂತದಲ್ಲಿದ್ದಾರೆ. ಶನಿ ಕೇವಲ ಶಿಕ್ಷೆ ಕೊಡುವನಲ್ಲ, ಅವನು ಕರ್ಮದ ನ್ಯಾಯಾಧೀಶ. ಇವರ ಜೀವನದಲ್ಲಿ ಯಾರು ಅಯೋಗ್ಯರು, ಯಾರು ದ್ರೋಹಿಗಳು, ಅವರನ್ನೆಲ್ಲ ಕಸಗೂಡಿಸಿದ ಹಾಗೆ ಗೂಡಿಸಿ ಶನಿ ಇವರನ್ನ ಶುದ್ಧೀಕರಿಸುತ್ತಿದ್ದಾನೆ. ಈ ನಿದ್ದೆಯಿಲ್ಲದ ರಾತ್ರಿಗಳು, ಈ ಆತಂಕ, ಇವೆಲ್ಲವೂ ಭವಿಷ್ಯದ ಬೃಹತ್ ಯಶಸ್ಸಿಗೆ ಇವರನ್ನ ಸಿದ್ಧಪಡಿಸುವ ಒಂದು ಪ್ರಬಲವಾದ ಪ್ರಕ್ರಿಯೆಯಷ್ಟೇ. ಅದೇ 3 ದಿನಗಳ ನಂತರ ಬರುವ ಅಮಾವಾಸ್ಯೆಯು ನಿಮ್ಮ ಇಡೀ ಬದುಕನ್ನು ಬದಲಾಯಿಸಲಿದೆ. ಈ ಅಮಾವಾಸ್ಯೆಯ ನಂತರ ದೈವಿಕವಾಗಿ ಒಬ್ಬ ಮಹಿಳೆಯ ಮೂಲಕ ನಿಮಗೆ ಮಹಾನ್ ಅದೃಷ್ಟ ಒಲಿದು ಬರಲಿದ್ದು, ನಿಮ್ಮ ಭವಿಷ್ಯದಲ್ಲಿ ಆರ್ಥಿಕ ಹಾಗೂ ಮಾನಸಿಕ ಪ್ರಗತಿ ಉಂಟಾಗಲಿದೆ. ಇದಾದ ಮೇಲೆ ಬರೋದು ಇವರು ಅತೀ ದೊಡ್ಡ ಪ್ಲಸ್ ಪಾಯಿಂಟ್, ಅತೀಂದ್ರಿಯ ಶಕ್ತಿ ಮತ್ತು ಆತ್ಮರಕ್ಷಣೆ. ಕೆಲವರು ಇವರನ್ನ ನೋಡಿ ಇವರು ತುಂಬಾ ಸಾಫ್ಟ್, ಯಾರಾದ್ರೂ ಇವರನ್ನ ಸುಲಭವಾಗಿ ತುಳಿದು ಬಿಡಬಹುದು, ಯೂಸ್ ಮಾಡ್ಕೊಳ್ಬಹುದು ಅಂತ ಅಂದ್ಕೊಳ್ತಾರೆ. ಆದ್ರೆ ಅವರಿಗೆ ವೃಷಭ ರಾಶಿಯವರ ಆ ಗುಪ್ತ ಶಕ್ತಿಯ ಅರಿವೇ ಇಲ್ಲ. ಇಡೀ ರಾಶಿಗಳಲ್ಲೇ ಅತ್ಯಂತ ಶಕ್ತಿಶಾಲಿ ಅತೀಂದ್ರಿಯ ಶಕ್ತಿ ಇರೋದೇ ವೃಷಭ ರಾಶಿಯವರಿಗೆ. ಎಲ್ಲರಿಂದ ದೂರ ಹೋದಾಗ, ಒಂಟಿಯಾದಾಗ ಇವರ ಈ ಶಕ್ತಿ 100 ಪಟ್ಟು ಹೆಚ್ಚಾಗುತ್ತದೆ. ಇವರಿಗೆ ಬರುವ ಕನಸುಗಳು ಸುಮ್ಮನೆ ಬರುವ ಕನಸುಗಳಲ್ಲ, ಅವು ಖಚಿತವಾದ ಭವಿಷ್ಯದ ಮುನ್ಸೂಚನೆಗಳು. ಏಕಾಂತದಲ್ಲಿ ಇವರು ನೇರವಾಗಿ ಬ್ರಹ್ಮಾಂಡದ ಜೊತೆ ಸಂಪರ್ಕ ಸಾಧಿಸುತ್ತಾರೆ ಅನ್ನೋದು ಅಕ್ಷರಶಃ ಸತ್ಯ. ವೃಷಭ ರಾಶಿಯವರ ಈ ಅಗಾವಾದ ಗುಪ್ತಶಕ್ತಿ ಇವರ ಕಣ್ಣುಗಳಲ್ಲೇ ಇರುತ್ತೆ. ಹೌದು, ಇವರು ಜನರ ಆತ್ಮವನ್ನ, ಅವರ ಮನಸ್ಸಿನಲ್ಲಿರುವ ಅಸಲಿ ಉದ್ದೇಶಗಳನ್ನ ಕೇವಲ ಕಣ್ಣುಗಳಿಂದಲೇ ಓದಬಲ್ಲರು. ಇವರ ಆಡಳಿತ ಗ್ರಹ ಇವರಿಗೆ ದೈವಿಕ ರಕ್ಷಣೆಯನ್ನ ಕೊಟ್ಟಿರುತ್ತಾನೆ. ಹಾಗಾಗಿ ಯಾರಿಂದಲೂ ಇವರನ್ನ ಸಂಪೂರ್ಣವಾಗಿ ನಾಶಪಡಿಸಲು ಸಾಧ್ಯವೇ ಇಲ್ಲ. ಎಷ್ಟೇ ಕಷ್ಟ ಬಂದ್ರೂ, ಬೆಂಕಿಯಲ್ಲಿ ಸುಟ್ಟು ಬೂದಿಯಾದರೂ ಮತ್ತೆ ಅದೇ ಬೂದಿಯಿಂದ ಎದ್ದು ಬರುವ ಫೀನಿಕ್ಸ್ ಹಕ್ಕಿಯಂತೆ ಮರುಹುಟ್ಟು ಪಡೆಯುವ ಅದ್ಭುತ ಸಾಮರ್ಥ್ಯ ಇವರಲ್ಲಿದೆ. ಈಗ ಒಂದು ಮಹಾ ತಿರುವು, ಸುವರ್ಣ ಯುಗದ ಆರಂಭ. ಈ ಕಾಲದಲ್ಲಿ ಸಂಭವಿಸುವ ಆ ಬೃಹತ್ ಗ್ರಹಗಳ ಸಂಚಾರ ವೃಷಭ ರಾಶಿಯವರ ಪಾಲಿಗೆ ನಿಜವಾದ ಅರ್ಥದಲ್ಲಿ ಒಂದು ಸುವರ್ಣ ಯುಗವನ್ನ ತರಲಿದೆ.
ಇಷ್ಟು ದಿನ ಏಕಾಂತದಲ್ಲಿ ಅವರು ಸುರಿಸಿದ ಪ್ರತಿಯೊಂದು ಕಣ್ಣೀರಿನ ಹನಿಗೂ ದೊಡ್ಡ ಬೆಲೆ ಸಿಗುವ ಕಾಲ ಇದು. ಅವರು ಯಾರಿಂದ ದೂರ ಹೋದರೋ, ಯಾರು ಇವರನ್ನ ನೋಡಿ ನಕ್ಕರೋ, ಅದೇ ಜನರು ಇವರ ಬೃಹತ್ ಯಶಸ್ಸನ್ನ ನೋಡಿ ಮರಳಿ ಬರಲು ಹಪಹಪಿಸುತ್ತಾರೆ. ಇವರ ಏಕಾಂತದ ತಪಸ್ಸಿಗೆ ಅಂತಿಮ ಜಯ ಸಿಗುವ ಅದ್ಭುತ ಸಮಯ ಇದು. ಇದರ ನಂತರ ಇವರ ಜೀವನದಲ್ಲಿ ಎಂತಹ ಅದ್ಭುತ ಬದಲಾವಣೆಗಳು ಕಾದಿವೆ ಗೊತ್ತಾ? ಗ್ರಹಗಳ ಸಂಚಾರದಿಂದ ವೃತ್ತಿ ಜೀವನದಲ್ಲಿ ಅಕ್ಷರಶಃ ರಾಜಯೋಗ ಶುರುವಾಗುತ್ತದೆ. ಆರ್ಥಿಕ ಸ್ಥಿರತೆ ಮತ್ತು ಹಠಾತ್ ಧನಲಾಭ ಒದಗಿ ಬರುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಶನಿಯ ಕಠಿಣ ಪರೀಕ್ಷೆ ಮುಗಿದು ಎಲ್ಲಿಲ್ಲದ ಆಂತರಿಕ ಶಾಂತಿ ಸಿಗಲಿದೆ. ಇವರನ್ನ ನೋಡಿ ಹೀಯಾಳಿಸಿದವರೇ ಇವರ ಸಾಧನೆಯ ಮುಂದೆ ತಲೆಬಾಗಬೇಕಾಗುತ್ತದೆ. ಇದಕ್ಕೆ ಮುಖ್ಯ ಕಾರಣ 3 ದಿನಗಳಲ್ಲಿ ಬರಲಿರುವ ಅಮಾವಾಸ್ಯೆ ಮತ್ತು ಅದರ ನಂತರ ಮಹಿಳೆಯೊಬ್ಬರಿಂದ ನಿಮಗೆ ಸಿಗಲಿರುವ ಅದೃಷ್ಟದ ಬೆಂಬಲ. ಈ ಅದೃಷ್ಟವು ನಿಮ್ಮ ಭವಿಷ್ಯವನ್ನ ಸುವರ್ಣಮಯವಾಗಿಸಲಿದೆ. ಜೊತೆಗೆ ಇವರ ಈ ಆಳವಾದ ಸೂಕ್ಷ್ಮವಾದ ಮನಸ್ಸನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಒಂದು ನಿಜವಾದ ಆತ್ಮ ಸಂಗಾತಿಯ ಆಗಮನವು ಇದೇ ಸುವರ್ಣ ಸಮಯದಲ್ಲಿ ಆಗಲಿದೆ. ಆದರೆ ಅಲ್ಲಿಯವರೆಗೆ ಈ ಕಠಿಣ ಸಮಯವನ್ನ ದಾಟುವುದು ಹೇಗೆ? ವೃಷಭ ರಾಶಿಯವರು ಪಾಲಿಸಬೇಕಾದ ಕೆಲವು ಪ್ರಬಲ ದೈವಿಕ ಪರಿಹಾರಗಳನ್ನು ನೋಡೋಣ. ಈ ಸುವರ್ಣ ಯುಗವನ್ನ ತಲುಪುವ ಮುನ್ನ ಪ್ರಸ್ತುತ ಇರುವ ಆತಂಕ ಮತ್ತು ಕಷ್ಟಗಳನ್ನ ಸುಲಭವಾಗಿ ದಾಟಲು ವೃಷಭ ರಾಶಿಯವರು ಪಾಲಿಸಬೇಕಾದ ಈ ಕೆಲವು ಸರಳ ಆದರೆ ಪ್ರಬಲವಾದ ದೈವಿಕ ಪರಿಹಾರಗಳನ್ನ ಪಾಲಿಸಿ. ಪ್ರತಿ ಶನಿವಾರ ಹನುಮಾನ್ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚುವುದು ಮತ್ತು ದೈವಿಕವಾಗಿ ಕಷ್ಟಪಡುವ ಕಾರ್ಮಿಕರಿಗೆ ಸಹಾಯ ಮಾಡುವುದು ಇದು ಶನಿದೇವನಿಗೆ ಅತ್ಯಂತ ಪ್ರಿಯವಾದ ಕೆಲಸ. ಇದರಿಂದ ದೋಷ ನಿವಾರಣೆ ಆಗುತ್ತದೆ. ಹಾಗೆಯೇ ವಿಷ್ಣು ಸಹಸ್ರನಾಮವನ್ನ ಕೇಳುವುದರಿಂದ ನಿಮ್ಮ ಸುತ್ತಲಿರುವ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಮತ್ತು ಕೊನೆಯದಾಗಿ ಪ್ರತಿದಿನ ಕನಿಷ್ಠ 15 ನಿಮಿಷವಾದರೂ ಮೌನವಾಗಿ ಧ್ಯಾನ ಮಾಡಿ. ಇದರಿಂದ ನಿಮ್ಮ ಆತ್ಮದ ಶಕ್ತಿ ಪಾಸಿಟಿವ್ ಆಗಿ ಬದಲಾಗುತ್ತದೆ. ಹಾಗಾಗಿ ವೃಷಭ ರಾಶಿಯವರು ಅನುಭವಿಸುವ ಈ ಒಂಟಿತನ ಖಂಡಿತವಾಗಿಯೂ ಖಿನ್ನತೆ ಅಲ್ಲ ಅಥವಾ ಅದೊಂದು ಶಾಪವೂ ಅಲ್ಲ. ವೃಷಭ ರಾಶಿಯಲ್ಲಿ ಜನಿಸಿದ್ದೇರೆ ಎಂದರೆ ಅವರು ಬ್ರಹ್ಮಾಂಡದಿಂದಲೇ ವಿಶೇಷವಾಗಿ ಆಯ್ಕೆಯಾದವರು ಅಂತ ಅರ್ಥ. ಆಳವಾದ ಸಮುದ್ರದ ಕತ್ತಲಿಗೆ ಇರಿದು ಜ್ಞಾನದ ಅಮೂಲ್ಯವಾದ ಮುತ್ತುಗಳನ್ನ ಹುಡುಕಿ ತರುವ ಮಹಾನ್ ಜವಾಬ್ದಾರಿ ಇವರ ಮೇಲಿದೆ. ಇದು ಅವರನ್ನ ಮತ್ತಷ್ಟು ಶುದ್ಧೀಕರಿಸುವ ಒಂದು ದೈವಿಕ ವರ. ಇಷ್ಟು ದಿನ ಅವರು ಅನುಭವಿಸಿದ ಕಷ್ಟಗಳು ಅವರನ್ನ ಉಕ್ಕಿನಂತೆ ಗಟ್ಟಿಗೊಳಿಸಿವೆ. ಅವರು ಎಲ್ಲರಿಂದ ದೂರ ಹೋದದ್ದು ಎಲ್ಲವನ್ನೂ ಕಳೆದುಕೊಂಡು ನಾಶವಾಗಲಲ್ಲ, ಬದಲಾಗಿ ತಮ್ಮ ಶಕ್ತಿಯನ್ನ ಒಟ್ಟುಗೂಡಿಸಿಕೊಂಡು ಮಹಾನ್ ವಿಜಯವನ್ನ ಸಾಧಿಸಲು. ಆ ಆಳವಾದ ಮೌನವೇ ಅವರ ಅತಿ ದೊಡ್ಡ ಶಸ್ತ್ರ. 3 ದಿನಗಳ ನಂತರ ಬರುವ ಅಮಾವಾಸ್ಯೆಯ ನಂತರ ಮಹಿಳೆಯೊಬ್ಬರ ದೈವಿಕ ಪ್ರಭಾವದಿಂದ ನಿಮ್ಮ ಅದೃಷ್ಟದ ಬಗಿದು ತೆರೆದು ಭವಿಷ್ಯದಲ್ಲಿ ನೀವು ರಾಜರಂತೆ ಬಾಳಲಿದ್ದೀರಿ. ವೃಷಭ ರಾಶಿಯವರು ದೈವಿಕವಾಗಿ ರಕ್ಷಿಸಲ್ಪಟ್ಟಿದ್ದಾರೆ ಮತ್ತು ಅವರು ಹುಟ್ಟಿರೋದು ಉನ್ನತ ಸಾಧನಗಳಿಗಾಗಿ. ಇಷ್ಟು ದಿನದ ಆ ಕತ್ತಲೆಯನ್ನ ದಾಟಿ ಈಗ ಪರಮ ಬೆಳಕಿನ ಕಡೆಗೆ ವಿಜಯಶಾಲಿಯಾಗಿ ಹೆಜ್ಜೆ ಹಾಕುವ ಸಮಯ ಬಂದಿದೆ. ವೃಷಭ ರಾಶಿಯವರ ಜೀವನದಲ್ಲಿ ಏಕಾಂತ ಎನ್ನುವುದು ಕೇವಲ ಒಂದು ತಾತ್ಕಾಲಿಕ ಘಟನೆಯಲ್ಲ, ಅದು ಅವರ ಇಡೀ ಜೀವನದ ಹಾದಿಯನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ಪ್ರತಿಯೊಬ್ಬ ವೃಷಭ ರಾಶಿಯ ವ್ಯಕ್ತಿಯು ತನ್ನ ಬದುಕಿನ ಒಂದು ಹಂತದಲ್ಲಾದರೂ ಸಂಪೂರ್ಣವಾಗಿ ಎಲ್ಲರಿಂದ ದೂರ ಸರಿದು ತನ್ನದೇ ಆದ ಪ್ರಪಂಚದಲ್ಲಿ ಕಳೆದು ಹೋಗ್ತಾನೆ. ಇದು ಅವರ ಸುತ್ತಲಿರುವ ಜನರಿಗೆ ಅರ್ಥವಾಗದ ಒಂದು ದೊಡ್ಡ ರಹಸ್ಯ. ವೃಷಭ ರಾಶಿಯವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಅದರಲ್ಲಿ ಪರಿಪೂರ್ಣತೆಯನ್ನ ಬಯಸ್ತಾರೆ. ಅವರು ಅರೆಭರೆ ಕೆಲಸಗಳನ್ನ ಇಷ್ಟಪಡೋದಿಲ್ಲ. ಅದೇ ರೀತಿ ಸಂಬಂಧಗಳಲ್ಲೂ ಅವರು ಅತ್ಯಂತ ಪ್ರಾಮಾಣಿಕತೆಯನ್ನ ನಿರೀಕ್ಷಿಸ್ತಾರೆ. ಆದ್ರೆ ಈ ಕಲಿಯುಗದಲ್ಲಿ ಪ್ರತಿಯೊಬ್ಬರೂ ತಮ್ಮ ಸ್ವಾರ್ಥಕ್ಕಾಗಿ ಬದುಕ್ತಿರುವಾಗ ವೃಷಭ ರಾಶಿಯವರ ನಿಷ್ಕಲ್ಮಶ ಮನಸ್ಸಿಗೆ ಪದೇ ಪದೇ ಆಘಾತಗಳು ಎದುರಾಗ್ತವೆ. ಈ ಆಘಾತಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಅವರು ಕಂಡುಕೊಳ್ಳುವ ಏಕೈಕ ಮಾರ್ಗವೇ ಈ ಮೌನ ಮತ್ತು ಏಕಾಂತ. ಅವರು ಯಾರೊಂದಿಗೂ ಜಗಳವಾಡಲು ಬಯಸೋದಿಲ್ಲ, ಏಕೆಂದ್ರೆ ಜಗಳವಾಡುವುದರಿಂದ ತಮ್ಮ ಮಾನಸಿಕ ಶಾಂತಿ ಹಾಳಾಗುತ್ತೆ ಎಂಬುದು ಅವರಿಗೆ ಚೆನ್ನಾಗಿ ತಿಳಿದಿದೆ. ಅದಕ್ಕಾಗಿಯೇ ಅವರು ಯಾವುದೇ ಸದ್ದುಗದ್ದಲವಿಲ್ಲದೆ ಆ ಜಾಗದಿಂದ ಅಥವಾ ಆ ವ್ಯಕ್ತಿಯಿಂದ ದೂರ ಸರಿದು ಬಿಡ್ತಾರೆ. ವೃಷಭ ರಾಶಿಯವರ ಈ ಸ್ವಭಾವವನ್ನ ಕೆಲವರು ಅಹಂಕಾರ ಎಂದು ತಪ್ಪಾಗಿ ಭಾವಿಸ್ತಾರೆ. ಆದ್ರೆ ನಿಜ ಹೇಳ್ಬೇಕೆಂದ್ರೆ ವೃಷಭ ರಾಶಿಯವರಿಗಿಂತ ಮೃದುವಾದ ಮನಸ್ಸು ಬೇರೆ ಯಾರಿಗೂ ಇರೋದಿಲ್ಲ. ಅವರು ಕಷ್ಟದಲ್ಲಿರುವವರನ್ನ ನೋಡಿದ್ರೆ ತಕ್ಷಣ ಕರಗಿ ಹೋಗ್ತಾರೆ. ತಮಗೆ ಎಷ್ಟೇ ತೊಂದರೆ ಆದರೂ ಪರವಾಗಿಲ್ಲ, ಬೇರೆಯವರಿಗೆ ಒಳ್ಳೆಯದಾಗಲಿ ಎಂದು ಬಯಸುವ ಉದಾತ್ತ ಗುಣ ಇವರದ್ದು. ಆದ್ರೆ ಬ್ರಹ್ಮಾಂಡವು ಇವರನ್ನು ಪದೇ ಪದೇ ಪರೀಕ್ಷೆಗೆ ಒಡ್ಡುತ್ತದೆ. ಈ ಪರೀಕ್ಷೆಗಳು ಇವರನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಲು ಬರುತ್ತವೆ ಎಂಬುದನ್ನು ವೃಷಭ ರಾಶಿಯವರು ಮರೆಯಬಾರದು. ಪ್ರಸ್ತುತ ಸಮಯದಲ್ಲಿ ವೃಷಭ ರಾಶಿಯವರು ಅನುಭವಿಸುತ್ತಿರುವ ಮಾನಸಿಕ ಯಾತನೆ ಮತ್ತು ಒಂಟಿತನವು ಶನಿದೇವನ ಪ್ರಭಾವದಿಂದ ಉಂಟಾಗ್ತಿದೆ.
ಶನಿದೇವನು ವೃಷಭ ರಾಶಿಯವರನ್ನ ಸಂಪೂರ್ಣವಾಗಿ ಪರಿಶುದ್ಧಗೊಳಿಸಲು ಬಯಸ್ತಿದ್ದಾನೆ. ಅವರ ಜೀವನದಲ್ಲಿರುವ ಎಲ್ಲಾ ಕಸಕಡ್ಡಿಗಳನ್ನ ಅಂದ್ರೆ ದ್ರೋಹಿಗಳನ್ನು ಮತ್ತು ಸ್ವಾರ್ಥಿಗಳನ್ನು ದೂರ ಮಾಡಲು ಈ ಕಠಿಣ ಸಮಯ ಬಂದಿದೆ. ಈ ಸಮಯದಲ್ಲಿ ವೃಷಭ ರಾಶಿಯವರು ಧೃತಿಗೆಡಬಾರದು, ಏಕೆಂದ್ರೆ ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ ಎಂಬುದು ಪ್ರಕೃತಿಯ ನಿಯಮ. ಅದೇ ರೀತಿ ವೃಷಭ ರಾಶಿಯವರ ಜೀವನದಲ್ಲೂ ಶೀಘ್ರದಲ್ಲೇ ಒಂದು ಅದ್ಭುತವಾದ ಬೆಳಕು ಮೂಡಲಿದೆ. ಕೇವಲ 3 ದಿನಗಳಲ್ಲಿ ಎದುರಾಗಲಿರುವ ಅಮಾವಾಸ್ಯೆಯು ನಿಮ್ಮ ಬಾಳಿನ ಕತ್ತಲನ್ನು ಸರಿಸಲಿದ್ದು, ತದನಂತರ ಒಬ್ಬ ಹೆಣ್ಣಿನಿಂದ ನಿಮ್ಮ ಭವಿಷ್ಯಕ್ಕೆ ಮಹತ್ತರ ಅದೃಷ್ಟದ ಬೆಂಬಲ ಸಿಗಲಿದೆ. ಗ್ರಹಗಳ ಶುಭ ಸಂಚಾರದಿಂದಾಗಿ ಅವರ ಎಲ್ಲಾ ಕಷ್ಟಗಳು ದೂರವಾಗಿ ಹೊಸ ಜೀವನದ ಆರಂಭವಾಗಲಿದೆ. ವೃತ್ತಿ ಜೀವನದಲ್ಲಿ ಅವರು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಯಶಸ್ಸು ಸಿಗಲಿದೆ. ಆರ್ಥಿಕವಾಗಿ ಸ್ಥಿರತೆ ಲಭಿಸಲಿದೆ. ಇಷ್ಟು ದಿನ ಯಾರು ಇವರನ್ನ ಕಡೆಗಣಿಸಿದ್ದರೋ ಅವರೇ ಇವರ ಸಹಾಯಕ್ಕಾಗಿ ಹಪಹಪಿಸುವ ದಿನಗಳು ಬರಲಿವೆ. ವೃಷಭ ರಾಶಿಯವರ ಇಂಟ್ಯೂಷನ್ ಪವರ್ ಅಂದ್ರೆ ಮುನ್ಸೂಚನೆ ತಿಳಿಯುವ ಶಕ್ತಿ ತುಂಬಾ ಅದ್ಭುತವಾಗಿರುತ್ತದೆ. ಅವರಿಗೆ ಮುಂದಿನ ದಿನಗಳಲ್ಲಿ ಏನು ನಡೆಯಲಿದೆ ಎಂಬುದು ಮೊದಲೇ ಯಾವುದೋ ಒಂದು ರೂಪದಲ್ಲಿ ಅರಿವಾಗ್ತದೆ. ಈ ಶಕ್ತಿಯನ್ನ ಅವರು ಏಕಾಂತದ ಸಮಯದಲ್ಲಿ ಇನ್ನಷ್ಟು ಹೆಚ್ಚಿಸಿಕೊಳ್ಳಬಹುದು. ಅದಕ್ಕಾಗಿಯೇ ಪ್ರತಿದಿನ ಕನಿಷ್ಠ ಸ್ವಲ್ಪ ಸಮಯವಾದರೂ ಮೌನವಾಗಿ ಧ್ಯಾನ ಮಾಡುವುದು ಅವರಿಗೆ ತುಂಬಾ ಒಳ್ಳೆಯದು. ಹನುಮಂತನ ಆರಾಧನೆ ಮತ್ತು ವಿಷ್ಣು ಸಹಸ್ರನಾಮದ ಶ್ರವಣವು ಅವರ ಸುತ್ತಲಿರುವ ಎಲ್ಲಾ ನಕಾರಾತ್ಮಕ ಶಕ್ತಿಗಳನ್ನ ನಾಶಪಡಿಸುತ್ತದೆ. ವೃಷಭ ರಾಶಿಯವರು ತಾವು ಒಬ್ಬರೇ ಎಂದು ಎಂದಿಗೂ ಭಾವಿಸಬಾರದು, ಏಕೆಂದ್ರೆ ಬ್ರಹ್ಮಾಂಡದ ದೈವಿಕ ಶಕ್ತಿ ಸದಾ ಅವರ ಬೆನ್ನಿಗೆ ನಿಂತಿದೆ. ಅವರು ಹುಟ್ಟಿರೋದೇ ದೊಡ್ಡ ಸಾಧನೆಗಳಿಗಾಗಿ. ಎಂತಹದ್ದೇ ಕಠಿಣ ಪರಿಸ್ಥಿತಿ ಬಂದರೂ ಅದರಿಂದ ಎದ್ದು ಬರುವ ಅದ್ಭುತ ಸಾಮರ್ಥ್ಯ ವೃಷಭ ರಾಶಿಯವರಲ್ಲಿದೆ. ಆದ್ದರಿಂದ ಈ ಕಠಿಣ ಸಮಯವನ್ನ ಧೈರ್ಯದಿಂದ ಎದುರಿಸಿ ಭವಿಷ್ಯದ ಸುವರ್ಣಯುಗಕ್ಕೆ ಸಿದ್ಧರಾಗಿ. ಇಲ್ಲಿ ಮತ್ತೊಂದು ಪ್ರಮುಖ ವಿಷಯವನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ವೃಷಭ ರಾಶಿಯವರ ಜೀವನದ ಪ್ರತಿಯೊಂದು ಮೌನವೂ ಹೊಸದೊಂದು ಯೋಚನೆಗೆ ಮುನ್ನುಡಿಯಾಗಿರ್ತದೆ. ಅವರು ಸುಮ್ಮನಿದ್ದಾರೆ ಎಂದರೆ ಸೋತಿದ್ದಾರೆ ಎಂದಲ್ಲ, ಬದಲಾಗಿ ಶಕ್ತಿಯನ್ನ ಕ್ರೋಢೀಕರಿಸುತ್ತಿದ್ದಾರೆ ಎಂದರ್ಥ. ತಮ್ಮ ಸುತ್ತಮುತ್ತಲಿನ ಜನರ ನಡವಳಿಕೆಯನ್ನ ಅವರು ಸೂಕ್ಷ್ಮವಾಗಿ ಗಮನಿಸ್ತಿರ್ತಾರೆ. ಯಾರು ತಮಗೆ ನಿಷ್ಠರಾಗಿದ್ದಾರೆ ಮತ್ತು ಯಾರು ಕೇವಲ ಸಮಯ ಸಾಧಕರು ಎಂಬುದು ಅವರಿಗೆ ಚೆನ್ನಾಗಿ ಅರಿವಾಗ್ತದೆ. ಆದ್ರೂ ಅವರು ಯಾರಿಗೂ ನೋವುಂಟು ಮಾಡಲು ಇಷ್ಟಪಡೋದಿಲ್ಲ. ತಮ್ಮದೇ ಆದ ತತ್ವಗಳಿಗೆ ಬದ್ಧರಾಗಿ ಬಾಳ್ತಾರೆ. ಈ ಸ್ವಭಾವವೇ ಅವರಿಗೆ ಸಮಾಜದಲ್ಲಿ ಒಂದು ವಿಶಿಷ್ಟ ಗೌರವವನ್ನ ತಂದುಕೊಡುತ್ತದೆ. ನಿಮ್ಮ ಜೀವನದಲ್ಲೂ ಇಂತಹ ಅನೇಕ ಕಠಿಣ ನಿರ್ಧಾರಗಳನ್ನ ನೀವು ತೆಗೆದುಕೊಂಡಿರಬಹುದು. ಆ ನಿರ್ಧಾರಗಳೇ ಇಂದು ನಿಮ್ಮನ್ನು ಇಷ್ಟು ಪ್ರಬುದ್ಧರನ್ನಾಗಿ ಮಾಡಿವೆ. ಭವಿಷ್ಯದ ಹಾದಿ ಸುಗಮವಾಗಲು ನಿಮ್ಮ ಈ ಆಂತರಿಕ ಶಕ್ತಿಯೇ ಶ್ರೀರಕ್ಷೆ. ನೆನಪಿಡಿ, ಇನ್ನು ಕೇವಲ 3 ದಿನಗಳಲ್ಲಿ ಅಮಾವಾಸ್ಯೆ ಬರಲಿದ್ದು, ತದನಂತರ ಒಬ್ಬ ಹೆಣ್ಣಿನಿಂದ ನಿಮ್ಮ ಭವಿಷ್ಯದಲ್ಲಿ ಅದೃಷ್ಟದ ಸೂರ್ಯೋದಯವಾಗಲಿದೆ. ಬ್ರಹ್ಮಾಂಡದ ನಿಯಮಗಳ ಪ್ರಕಾರ ನಿಮ್ಮ ತಾಳ್ಮೆಗೆ ಈಗ ಅತ್ಯುನ್ನತ ಗೌರವ ಸಿಗುವ ಸಮಯ ಹತ್ತಿರ ಬಂದಿದೆ. ಇಷ್ಟು ದಿನ ನಿಮ್ಮ ಮುಖದ ಮುಂದೆ ಆಡಿದವರು ಮತ್ತು ಬೆನ್ನಿ ಹಿಂದೆ ಬೆನ್ನು ಚೂರಿ ಹಾಕಿದವರು ನಿಮ್ಮ ಸಾಧನೆಯ ಮುಂದೆ ಮೌನವಾಗಲಿದ್ದಾರೆ. ಈ ಅದ್ಭುತ ಬದಲಾವಣೆಯು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವುದಿಲ್ಲದೆ ಸಮಾಜದಲ್ಲಿ ನಿಮಗೆ ಗೌರವಾನ್ವಿತ ಸ್ಥಾನವನ್ನ ತಂದುಕೊಡುತ್ತದೆ. ನಿಮ್ಮ ಪ್ರತಿಯೊಂದು ಕನಸುಗಳು ನನಸಾಗುವ ಸುದಿನಗಳು ಆರಂಭವಾಗ್ತಿವೆ. ಈ ಅದ್ಭುತ ವಿಶ್ಲೇಷಣೆ ನಿಮಗೆ ಇಷ್ಟವಾದ್ರೆ ನಮ್ಮ ಚಾನೆಲ್ಗೆ ನಿಮ್ಮ ವಿಶೇಷ ಬೆಂಬಲವನ್ನ ನೀಡಿ. ಚಾನೆಲ್ ಮೆಂಬರ್ಶಿಪ್ ಪಡೆದುಕೊಳ್ಳಿ ಹಾಗೂ ಸೂಪರ್ ಥ್ಯಾಂಕ್ಸ್ ಗಳಿಸುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ. ಬ್ರಹ್ಮಾಂಡದ ಆ ಅಗಾಧವಾದ ಶಕ್ತಿ ಸದಾ ನಿಮ್ಮ ಜೊತೆಗಿದೆ. ಧನ್ಯವಾದಗಳು.